ಹಾಯ್, ನಮಸ್ತೆ. ರಾಯಲ್ ಪ್ಲೇಯರ್ಗೂ ನಮ್ಮ ಕೆಲಸ ಇವತ್ತು ಬಂದಿದ್ದು ಸಕಲೇಶ್ಪುರದ ಕಡೆಗೆ. ಸೊ ಎಲ್ಲ ಐಟಮ್ ಎಲ್ಲ ತೊಗೊಂಡು ಅಲ್ಲಿ ಇಳಿಸಿದ್ದೀವಿ. ಸೊ ಇದೇ ನಮ್ಮ ರಥ, ಈ ರಥದಲ್ಲಿ ಬಂದಿರೋದು. ಸೊ ವಾತಾವರಣ ನೋಡಿ ಎಷ್ಟು ಚೆನ್ನಾಗಿದೆ, ನೀವು ನೋಡಿ ಎಂಜಾಯ್ ಮಾಡ್ತಿದ್ದೀರಾ ಅಂತ ಅನ್ಕೋತೀನಿ. ಇದು ಬಂದು ಲೈನ್ ಮನೆಗಳು ಅಂತ ಹೇಳ್ತಾರೆ. ಸಕಲೇಶ್ಪುರ ಕಡೆ, ಕೂರ್ಗ್ ಕಡೆ ಎಲ್ಲ ಭಾಳ ಜನ ಲೇಬರ್ಸಿಗಂತಲೇ ಮನೆಗಳು ಕೊಡ್ತಾರೆ. ಸೊ ಎಷ್ಟು ಚೆನ್ನಾಗಿರುತ್ತೆ ನೋಡಿ ವಾತಾವರಣ. ನೋಡ್ತಾಯಿದ್ರೆ ಅಲ್ಲಿರೋ ವಾತಾವರಣಗಳು, ಆ ಮಳೆ ಬರ್ತಾಯಿದ್ರೆ ಆ ಜಾಗ ಎಲ್ಲ. ಇಲ್ಲಿ ನಮ್ಮ ಲೇಬರ್ಸ್ ಎಲ್ಲ ಇದ್ದಾರೆ. ಸೊ ಎಲ್ಲ ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡು ಹೊರಟ್ರು. ನಾವು ಹೋಗಿದ್ದು ಶಾರ್ಟ್ಕಟ್ಟಲ್ಲಿ ಹೋಗ್ತಾಯಿದ್ವಿ, ಮೇನ್ ರೋಡಲ್ಲಿ ಹೋಗಿಲ್ಲ. ಯಾಕಂದರೆ ತುಂಬ ಬಳಸಾಗುತ್ತೆ ಅಂತ ಹೇಳ್ಬಿಟ್ಟು ಈ ತೋಟದೊಳಗಡೆ ಹೋದರೆ ತುಂಬ ಚೆನ್ನಾಗಿರುತ್ತಲ್ಲ ಅಂತ ಹೇಳಿ ಆ ರೋಡಲ್ಲಿ ಹೋಗೋ ಅಂಥ ಮಜಾನೇ ಬೇರೆ, ನೆಕ್ಸ್ಟ್ ಲೆವೆಲಾಗಿರುತ್ತೆ. ಹಾಗಾಗಿ ಈ ರೋಡಲ್ಲಿ ಹೋಗೋಣ ಅಂತ ಹೇಳಿ ನಮ್ಮದು ಓಮಿನಿ ಕಾರಲ್ಲಿ ಹೊರಟು. ಸೊ ನೋಡಿ, ನಮ್ಮ ಗ್ಯಾಂಗ್ ಇಲ್ಲಿದ್ದಾರೆ. ಇವ್ರನ್ನೆಲ್ಲ ಕೂರಿಸ್ಕೊಂಡು ಸರ್ ಮನೆ ಹತ್ರ ಬಂದು, ಸೊ ಈ ಮನೆ ಬಂದು ವೈರ್ಮುಡಿ ಚಂದ್ರಣ್ಣ ಅಂತ ಅವ್ರ ಮನೆ. ಸೊ ನೋಡಿ, ಅವ್ರ ಮನೆ ಮುಂದೆ ಎಲ್ಲ ಗಿಡಗಳು ನೋಡ್ತಿದ್ದಾರೆ, ನೋಡೋಕ್ಕೆ ಖುಷಿ ಆಗುತ್ತೆ. ಅಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಎಲ್ಲ ಡಿಫ್ರೆಂಟ್ ಗಿಡಗಳು ನೋಡಿ. ಇವು ಎಲ್ಲ ಮಣ್ಣು ಬೇಕಾಗಿಲ್ಲ, ಹಾಗೆ ಮಣ್ಣೇ ಅವಶ್ಯಕತೆ ಇಲ್ಲ, ಡೈರೆಕ್ಟಾಗಿ ಮಳೆ ನೀರು ಬೇರಲ್ಲೇ ಈ ಗಿಡಗಳು ಬೆಳಿತವೆ. ಸೊ ಇವು ನೋಡ್ತಾ ಇರೋದೆಲ್ಲ ಡಿಫ್ರೆಂಟಾಗಿದೆ. ನಿಮಗೆ ಕ್ಯಾಮ್ರಾ ಕಣ್ಣಿಗೆ ಸ್ವಲ್ಪ ಸ್ಟ್ರಾಂಗಾಗಿ ಕಾಣಿಸ್ತಿರ್ಬೋದು, ಕಲರ್ಫುಲ್ಲಾಗಿ. ಓಕೆ. ಹಾಗೆ ನಮ್ಮದು ದಿನನಿತ್ಯ ಕೆಲಸ, ಪೇಂಟಿಂಗ್ ಕೆಲಸ ಸ್ಟಾರ್ಟ್ ಮಾಡೋದಿತ್ತು. ಸೊ ಹಾಗಾಗಿ ಮನೆ ಒಳಗಡೆ ಎಂಟ್ರಿ ಆಗಿದೆ. ಇದೇ ಮನೆ ಒಳಗಡೆ ಹೋದಾಗ ನಮ್ಮ ಹುಡುಗರು ಕಂಪ್ಲೀಟ್ ರೀಪೇಂಟ್ ಮಾಡಬೇಕಾಗಿತ್ತು. ಸೊ ಹಾಗಾಗಿ ಸೀದಾ ಇದು ಅಡುಗೆ ಮನೆಯಿಂದ ಒಳಗಡೆ ಹೋಗಿ ನೋಡಿ, ಮನೆಯೆಲ್ಲ ತುಂಬ ಹೈಟ್ ಇದೆ. ಯಾಕಂದರೆ ಆ ಕಡೆ ಎಲ್ಲ ತೊಟ್ಟಿ ಮನೆಗಳಂತ ಕರೀತಾರೆ, ತುಂಬ ಹೈಟ್ ಮನೆಗಳಂತ. ಸೊ ಹಾಗಾಗಿ ನಮ್ಮ ಪೇಂಟಿಂಗ್ ಕೆಲಸ ಎಲ್ಲ ಸ್ಟಾರ್ಟ್ ಮಾಡಿದ್ದೀವಿ. ಓಕೆ, ಥ್ಯಾಂಕ್ ಯು.